ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಹಂಗೆ ನಿಮಗೆ ಯಾವುದಕ್ಕೆ ಬೇಕಾದ್ರೂ ಕಾಂಬಿನೇಷನ್ ಆಗಿರುವ ಒಂದು ಸಿಂಪಲ್ ಆಗಿರೋ ಒಂದು ಮೊಳಕೆ ಕಾಳು ಮತ್ತು ಆಲೂಗಡ್ಡೆ ಸೇರಿಸಿ ಒಂದು ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಮೊಳಕೆ ಕಾಳು, 2 ಟೊಮೆಟೊ, ಒಂದು ದಪ್ಪನ ಸೈಜ್ ಆಲೂಗಡ್ಡೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಸ್ತೂರಿ ಮೆಂತ್ಯನ ತಗೊಂಡು ಕಟ್ ಮಾಡಿ ಎಲ್ಲ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ. ಆಮೇಲೆ ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡ ಸ್ವಲ್ಪ ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಸಾಸಿವೆ ಇಲ್ಲಾಗಿತ್ತು ಫ್ರೆಂಡ್ಸ, ನಾನು ಹಾಕ್ಕೊಂಡಿಲ್ಲ ಸಾಸಿವೆ. ಆಮೇಲೆ ಇಲ್ಲಿ ಕಟ್ ಮಾಡಿಟ್ಟಿರುವ ಟೊಮೆಟೊನ ಅದ್ರ ಜೊತೆ ಹಾಕೋರಿ ಫ್ರೆಂಡ್ಸ. ಸ್ವಲ್ಪ ಬಲೋ ತನ ಇದನ್ನು ಫ್ರೈ ಮಾಡ್ಕೋರಿ. ಬಾಳೆಹಣ್ಣು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಮೊಳಕೆ ಕಾಳುಗಳನ್ನು ಹಾಕ್ರಿ. ಮೊಳಕೆ ಕಾಳು ಮೊದಲೇ ಹೊರಿಲಿಕ್ಕೆ ನಡಿತೈತಿ, ಯಾಕಂದ್ರೆ ಒಗ್ಗರಣೆ ಒಳಗೆ ಮೊಳಕೆ ಕಾಳುಗಳು ಹೊರಿತಾವೆ, ಅಂದರೆ ಎಣ್ಣೆ ಒಳಗೆ ಫ್ರೈ ಆಗ್ತಾವೆ. ಆಮೇಲೆ ಕಟ್ ಮಾಡಿಟ್ಟರು ಆಲೂಗಡ್ಡೆಯನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ. ಜಾಸ್ತಿ ಏನು ಬೇಡ, ನಿಮ್ಗೆ ಎಷ್ಟು ಬೇಕಷ್ಟೇ ಇದನ್ನು ಫ್ರೈ ಮಾಡ್ಕೊರಿ. ಆಮೇಲೆ ನಿಮಗೆ ಎಷ್ಟು ಬೇಕಷ್ಟನ್ನು ಖಾರವನ್ನು ಹಾಕೋರಿ. ನಿಮ್ಗೆ ಜಾಸ್ತಿ ಖಾರ ತಿನ್ನೋರು ಖಾರ ಹಾಕ್ಬೋದು, ಹಾಕ್ರಿ. ಸ್ವಲ್ಪ ತಿನ್ನೋರು ಸ್ವಲ್ಪ ಹಾಕ್ರಿ. ಆಮೇಲೆ ಇಲ್ಲಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಆಮೇಲೆ ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಸ್ಪೂನಿಂದ ಇದನ್ನು ತಿರುವಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬೆಲ್ಲವನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ. ಖಾರ, ಉಪ್ಪು ಮತ್ತು ಸ್ವೀಟ್ ನಿಮಗೆ ಎಷ್ಟು ಬೇಕಾಗ್ತೈತಿ ಅಷ್ಟು ಹಾಕೋರಿ ಫ್ರೆಂಡ್ಸ. ಆಮೇಲೆ ಒಂದು ಸ್ವಲ್ಪ ಕುದಿ ಬರೋದ್ರಾಗ ಕಸ್ತೂರಿ ಮೆಂತ್ಯೆಯಿಂದ ಕೈಯಿಂದ ತಿಕ್ಕಿ ಇದನ್ನು ಅದರೊಳಗೆ ಹಾಕೋರಿ ಫ್ರೆಂಡ್ಸ. ನೋಡಿ, ಇಲ್ಲಿ ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ. ಇವಾಗ ಕುದಿ ಬರ್ತಾಯಿದೆ. ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಫ್ರೆಂಡ್ಸ. ಜಾಸ್ತಿ ಏನು ಬೇಡ, ಆಲೂಗಡ್ಡೆ ಬೇಂದರೆ ಸಾಕು. ನೋಡಿ, ನಾನು ಇಲ್ಲಿ ರುಚಿಯಾದಂಥ ಒಂದು ಮೊಳಕೆ ಕಾಳು ರಸಮ್ ಅಂತ ಹೇಳ್ಬೋದು, ಮೊಳಕೆ ಕಾಳು ಪಲ್ಯ ಅಂತ ಹೇಳ್ಬೋದು. ಇಲ್ಲಿಗ ಮೊಳಕೆ ಕಾಳು ಆಲೂಗಡ್ಡೆ ಹಾಕಿ ಮಾಡಿರೋ ಪಲ್ಯ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ. ನಾನು ಚಪಾತಿ ಜೊತೆ ಇದನ್ನು ಮಾಡಿದ್ದೆ. ಅನ್ನಕ್ಕೂ ಸೂಪರಾಗಿ ಹತ್ತೈತಿ ಫ್ರೆಂಡ್ಸ. ನಿಮ್ಮ ಮನೆಯೊಳಗೆ ಜಾಸ್ತಿ ಒಮ್ಮೊಮ್ಮೆ ತರಕಾರಿ ಖಾಲಿಯಾಗಿರ್ತೈತಿ, ಒಮ್ಮೊಮ್ಮೆ ಮನೆಯೊಳಗೆ ಮೊಳಕೆ ಕಾಳುಗಳು ಮನೆಯೊಳಗೆ ಮಾಡ್ಕೋತೀರಿ ಫ್ರೆಂಡ್ಸ್. ಆವಾಗ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್